ಬೀದಿ ನಾಯಿಗಳ ಹಾವಳಿಯಿಂದ ಮಕ್ಕಳ ಮೇಲೆ ದಾಳಿ ನಡೆದ ಘಟನೆ ಜಮಖಂಡಿಯಲ್ಲಿ ಆತಂಕ ಸೃಷ್ಟಿಸಿದೆ. ಈ ವಿಷಯವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ. ಜಮಖಂಡಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. ಆಟವಾಡುತ್ತಿದ್ದ 4 ಕಂದಮ್ಮಗಳ ಮೇಲೆ ಭೀಕರ ದಾಳಿ. ನಾಯಿಗಳ ದಾಳಿಗೆ ನಲುಗಿದ ಕಂದಗಳು. 2 ರಿಂದ 6 ವರ್ಷದ ಪುಟ್ಟ ಮಕ್ಕಳ ಮುಖ, ಕೈ, ಕಾಲು ಕಿತ್ತ ಶ್ವಾನಗಳು. ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ದಾಖಲು. ಪ್ರಾಣಾಪಾಯದಿಂದ ಪಾರಾದ ಮಕ್ಕಳು, ಪೋಷಕರಲ್ಲಿ ಹೆಚ್ಚಿದ ಆತಂಕ. ನಗರಸಭೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ. ಶಿಕ್ಕಲಗಾರ ಗಲ್ಲಿಯಲ್ಲಿ ಆವರಿಸಿದ ಭಯದ ವಾತಾವರಣ. ಮಕ್ಕಳನ್ನ ಹೊರಗೆ ಬಿಡಲು ಹೆದರುತ್ತಿರುವ ಗ್ರಾಮಸ್ಥರು. ಜಮಖಂಡಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. ಆಟವಾಡುತ್ತಿದ್ದ 4 ಕಂದಮ್ಮಗಳ ಮೇಲೆ ಭೀಕರ ದಾಳಿ. ನಾಯಿಗಳ ದಾಳಿಗೆ ನಲುಗಿದ ಕಂದಗಳು. 2 ರಿಂದ 6 ವರ್ಷದ ಪುಟ್ಟ ಮಕ್ಕಳ ಮೇಲೆ ಮುಖ, ಕೈಕಾಲು ಕಿತ್ತ ಶ್ವಾನಗಳು. ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳು ದಾಖಲು. ಪ್ರಾಣಾಪಾಯದಿಂದ ಪಾರಾದ ಮಕ್ಕಳು, ಪೋಷಕರಲ್ಲಿ ಹೆಚ್ಚಿದ ಆತಂಕ. ನಗರಸಭೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ. ಶಿಕ್ಕಲಗಾರ ಗಲ್ಲಿಯಲ್ಲಿ ಆವರಿಸಿದ ಭಯದ ವಾತಾವರಣ. ಮಕ್ಕಳನ್ನ ಹೊರಗೆ ಬಿಡಲು ಹೆದರುತ್ತಿರುವ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಿಕ್ಕಲಗಾರ ಗಲ್ಲಿಯಲ್ಲಿ ಆಟವಾಡುತ್ತಿದ್ದ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ನಡೆದಿದೆ. ಈ ಘಟನೆಯಿಂದಾಗಿ ಸ್ಥಳೀಯ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾಯಿಗಳ ದಾಳಿಯಿಂದಾಗಿ 4 ಮಕ್ಕಳಿಗೆ ಗಾಯಗಳಾಗಿದ್ದು, ಗಾಯಗೊಂಡ ಮಕ್ಕಳನ್ನ ತಕ್ಷಣವೇ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾಯಿಗಳ ಮಕ್ಕಳು ಕೈ, ಕಾಲು ಮತ್ತು ಮುಖಕ್ಕೆ ಕಚ್ಚಿದ್ದು, ಆದರೂ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವೃದ್ಧರು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದು, ದಾಳಿಗೊಳಗಾದ ಮಕ್ಕಳನ್ನ ಮಾನಂದ ಸಂಜು ಭಜಂತ್ರಿ, ಅರವಿಂದ ರಾಜನ ಶಿಕ್ಕಲಗಾರ, ಶಕ್ತಿ ಲಕ್ಷ್ಮಣ ಪೂಜಾರಿ ಹಾಗೂ ಚೌಡಯ್ಯ ನಗರದ ಆತಿಫಾ ಅಪರಾಧ್ ಎಂದು ಗುರುತಿಸಲಾಗಿದ್ದು, ಮಕ್ಕಳ ಪೋಷಕರು ಮತ್ತು ಸ್ಥಳೀಯರು ಆಸ್ಪತ್ರೆಯಲ್ಲಿ ಜಮಾಯಿಸಿದ್ದಾರೆ. ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದಾರೆ. ಬೀದಿ ನಾಯಿಗಳ ಹಾವಳಿ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಬೀದಿ ನಾಯಿಗಳ ಸಮಸ್ಯೆಯನ್ನ ಪರಿಹರಿಸಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಂಡೆ ಅವ್ರು ಒಗದು ಇಟ್ಟಿಟ್ಟು ಅದಾವ್ರೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಜಯ್ ಅವರು ನ್ಯೂಸ್ ಡೆಸ್ಕ್ ಇಂದ ಇದ್ದಾರೆ. ವಿಜಯ್, ಹೇಳಿ, ಏನಿರಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಕರ್ನಾಟಕದಲ್ಲಿ
ಹ್ಮ್ ಎಸ್ ಪ್ರದೇಶ ಇನ್ನು ಕರ್ನಾಟಕದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಹಾಗೆ ಹಲವಾರು ರೀತಿಯ ಕ್ರಮಗಳನ್ನ ಕೈಗೊಂಡ್ರು ಕೂಡ ಈ ಬೀದಿ ನಾಯಿಗಳ ಹಾವಳಿನ ತಡೆಗಟ್ಟಕ್ಕೆ ಆಗ್ತಿಲ್ಲ. ಇನ್ನು ಈಗ ಜಮಖಂಡಿನಲ್ಲಿ ನಾಯಿಗಳ ಹಠಾತ್ ಹಾಗೆ ನಾಯಿಗಳು ಏನಿದಾವೆ ಬೀದಿ ನಾಯಿಗಳು ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಕೂಡ ಮಾಡ್ತಿದೆ. ಅಂದ್ರೆ ಅಟ್ಯಾಕ್ ಮಾಡೋ ಸ್ಥಿತಿ ಅಟ್ಯಾಕ್ ಮಾಡ್ತಾ ಇದೆ. ಸೊ ಚಿಕ್ಕ ಮಕ್ಕಳು ಮೇಲೆ ಬೀದಿ ನಾಯಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತಾ ಇದಾವೆ. ಹಾಗೆ ಏನು ಅವರಿಗೆ ಕೈ ಕಾಲು ಮುಖಕ್ಕೆ ಕಚ್ಚಿ ಗಾಯ ಕೂಡ ಮಾಡ್ತವೆ. ಅಂದ್ರೆ ಆ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಸ್ವಲ್ಪ ಯಾರಿಗೆ ಆದ್ರೂ ಕೂಡ ಎದೆ ಜಲ್ಲ ಅನ್ಸುತ್ತೆ. ಇನ್ನು ಸ್ಥಳೀಯರು ಕೂಡ ಮತ್ತು ಪೋಷಕರು ಸ್ಥಳೀಯರು ಎಲ್ಲರೂ ಕೂಡ ಈ ಒಂದು ನಾಯಿಗಳ ಹಾವಳಿಗೆ ಮುಕ್ತಿ ಸಿಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳಿಗೂ ಕೂಡ ಹಲವು ಬಾರಿ ಕಂಪ್ಲೇಂಟ್ ಕೊಟ್ರು ಕೂಡ ಯಾವುದೇ ರೀತಿಯ ಒಂದು ಏನು ಅವರು ಆಕ್ಷನ್ ತಗೊಳ್ತಾ ಇಲ್ಲ. ಸದ್ಯ ಈಗ ಚಿಕ್ಕ ಮಕ್ಕಳ ಮೇಲೆ ಏಕಾಏಕಿ ನಾಯಿಗಳ ಗುಂಪು ದಾಳಿ ಮಾಡುತ್ತೆ. ಹಾಗೆ ಗಂಭೀರವಾಗಿ ಗಂಭೀರವಾಗೂ ಕೂಡ ಆಗ್ತಾರೆ. ಅಂದ್ರೆ ಮಕ್ಕಳು ಏನೋ ದಿನನಿತ್ಯ ಏನೋ ಅವ್ರು ಆಟಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಪೋಷಕರು ಕೂಡ ಅಕ್ಕಪಕ್ಕದಲ್ಲಿ ಇದ್ರು ಕೂಡ ಅವ್ರು ರಕ್ಷಣೆ ಮಾಡೋಕ್ ಆಗಲ್ಲ. ಅಂದ್ರೆ ಬೀದಿ ನಾಯಿಗಳು ಅಷ್ಟು ಕ್ರೂರವಾಗಿ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಆ ನಾಯಿಗಳಿಗೆ ಯಾವುದೇ ರೀತಿಯ ಒಂದು ಮುಕ್ತಿಯನ್ನ ಅಂದ್ರೆ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡೋದಾಗ್ಲಿ ಅಥವಾ ಹಲವಾರು ರೀತಿಯ ಕ್ರಮಗಳನ್ನ ಜಾರಿ ಮಾಡಿದ್ರು, ಅಂದ್ರೆ ನಿಯಮಗಳನ್ನ ಜಾರಿ ಮಾಡಿದ್ರು ಕೂಡ ಬೀದಿ ನಾಯಿಗಳನ್ನ ಶಿಫ್ಟ್ ಮಾಡೋಕ್ಕಾಗ್ಲಿ ಅಥವಾ ಆ ಹಾವಳಿಗಳನ್ನ ತಡೆಯೋಕೆ ಯಾವುದೇ ರೀತಿಯ ಒಂದು ಕಠಿಣ ಕ್ರಮವನ್ನು ತಗೊಳ್ತಾ ಇಲ್ಲ. ಇನ್ನು ಅದನ್ನ ಸ್ಥಳೀಯರು ಹಾಗೂ ಗ್ರಾಮಸ್ಥರು ಏನಿದ್ದಾರೆ ಎಲ್ಲರೂ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಪಂಚಾಯಿತಿ ಅಧಿಕಾರಿ ಅವರಿಗೆ ಎಲ್ಲರಿಗೂ ಕೂಡ ಏನು ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಆಕ್ಷನ್ ಅನ್ನ ತಗೊಳ್ತಾ ಇಲ್ಲ. ಸದ್ಯ ಈಗ ಈ ನಾಯಿಗಳು ಮಕ್ಕಳ ಕೈ ಕಾಲು ಹಾಗೂ ಮುಖಕ್ಕೆ ಕಚ್ಚಿ ರಕ್ತ ಇನ್ನು ತುಂಬಾ ಗಂಭೀರವಾದಂತಹ ಪರಿಸ್ಥಿತಿ ಎದುರಾಗ್ತಿದೆ. ಇನ್ನು ಅದ್ಬಿಟ್ರೆ ಇನ್ನು ಮಿಕ್ಕ ಹಲವರಿಗೆ ಏನೋ ತಿಂಗಳಿಗೆ ಅಥವಾ ವರ್ಷಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ನಾಯಿ ಹಾವಳಿ ಹೆಚ್ಚಾಗ್ತಾ ಇರುತ್ತೆ. ಕಡಿಮೆ ಇದೆ ಒಂದು 10ರಿಂದ 15% ಇದ್ದಂತ ನಾಯಿಗಳ ಹಾವಳಿ ಈಗ ಹೆಚ್ಚಾಗ್ತಾ ಇದಾರೆ. ತಿಂಗಳಿಗೆ ಅಥವಾ ವರ್ಷಕ್ಕೆ 36% ಕರ್ನಾಟಕದಲ್ಲೇ ಹೆಚ್ಚಾಗಿದೆ. ಹೀಗೆ ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿಯ ಒಂದು ನಾಯಿಗಳ ಹಾವಳಿ ತುಂಬಾ ಹೆಚ್ಚಾಗ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಇನ್ನೂ ಕೂಡ ಅವರು ಕಾಯ್ತಾ ಇದ್ದಾರೆ. ಅಂದ್ರೆ ನಾವು ಸಾರ್ವಜನಿಕರು ಎಲ್ಲರೂ ಕಾಯ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯ ಒಂದು ಅಷ್ಟೊಂದು ಅಟ್ಯಾಕ್ ಮಕ್ಕಳು ಅಲ್ಲದೆ ಕೂಡ ಇನ್ನು ದೊಡ್ಡವರಿಗೂ ಕೂಡ ಅಂದ್ರೆ ವಯಸ್ಕರು ಹಾಗೂ ವೃದ್ಧರಿಗೂ ಕೂಡ ಈ ಒಂದು ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಅಂದ್ರೆ ಅಟ್ಯಾಕ್ ಮಾಡೋದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯ ಒಂದು ಕಡಿವಾಣ ಆಗ್ತಾ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಹಾಗೆ ಅಧಿಕಾರಿಗಳ ವಿರುದ್ಧ ಕೂಡ ಸಾರ್ವಜನಿಕರು ಎಷ್ಟೇ ದೂರನ್ನು ಕೊಟ್ಟರು ಕೂಡ ಅವರು ಕೂಡ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನ ತರ್ತಾರೆ. ಆದ್ರೆ ಅದು ಕೆಲವು ವಾರ ಅಥವಾ ಕೆಲವು ತಿಂಗಳು ಕಾಲ ಮಾತ್ರ ಅದು ಸ್ಥಿತಿಯಲ್ಲಿರುತ್ತೆ. ಅದಾದ ನಂತರ ಅದೇ ಹಾಡು ಆ ತರ ಮತ್ತೆ ಏನು ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ. ಆದ್ರೆ ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಇದಲ್ಲದೆ ನಾಯಿಗಳ ಸಂತಾನ ಹರಣ ಅಂದ್ರೆ ನಾಯಿಗಳ ಹೆಚ್ಚಿನ ಬೀದಿ ನಾಯಿಗಳ ಹೆಚ್ಚಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ತಡೆಯೋಕ್ಕೋಸ್ಕರ ಕೂಡ ಸಂತಾನ ಹರಣ ಕೂಡ ಮಾಡ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯ ಪೊಲೀಸ್ ಅಂದ್ರೆ ಏನು ಎಫೆಕ್ಟ್ ಆಗ್ತಾ ಇಲ್ಲ. ಇನ್ನೂ ತುಂಬಾ ಹೆಚ್ಚಾಗ್ತದೆ ನಾಯಿಗಳು. ಇನ್ನು ಕರ್ನಾಟಕದ ಆ ಜಿಲ್ಲೆನಲ್ಲಿ ತುಂಬಾ ಹೆಚ್ಚಾದಂತ ನಾಯಿಗಳಿರೋದ್ರಿಂದ ಅದಕ್ಕೆ ಬೇರೆ ಯಾವ್ದಾದ್ರು ರೀತಿಯ ಒಂದು ವ್ಯವಸ್ಥೆ ಮಾಡ್ಬೇಕಾಗಿದೆ. ಅದಲ್ಲದೆ ಇನ್ನ ದಿನನಿತ್ಯ ಓಡಾಡ್ತೀವಿ, ನಾವು ಕೂಡ ಓಡಾಡ್ತೀವಿ, ಸ್ವಲ್ಪ ನಮಗೂ ಕೂಡ ಭಯ ಆಗುತ್ತೆ. ಸೊ ಅದರಿಂದ ಬೀದಿ ನಾಯಿಗಳ ಹಠಾತ್ತನ ಏನು ಬೀದಿ ನಾಯಿಗಳ ಹಾವಳಿನ ತಡೆಯೋಕೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಹೇಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಸ್ವಲ್ಪ ಜವಾಬ್ದಾರಿಯುತದಿಂದ ವರ್ತಿಸ್ಬೇಕು. ಹಾಗೆ ನಾಯಿಗಳ ಏನು ಹಾವಳಿ ಏನಿದೆ ಮತ್ತೆ ಸುಮ್ನೆ ಏಕಾಏಕಿ ದಾಳಿ ಮಾಡ್ತಲ್ಲ. ಸೊ ಅದರಿಂದಾಗಿ ಅಧಿಕಾರಿಗಳು ಸ್ವಲ್ಪ ಈ ಕಡೆ ಕ್ರಮ ವಹಿಸ್ಬೇಕು. ಮತ್ತೆ ಇಲ್ಲಿನ ಗಮನ ಹರಿಸಿ ಆ ಒಂದು ಪರಿಸ್ಥಿತಿ ಅಂದ್ರೆ ಏನು ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಅಲ್ಲಿನ ಸ್ಥಳೀಯ ಜನರ ಆಗ್ರಹ, ಇದು ಏನು ಒತ್ತಾಯ ಆಗಿದೆ. ಪ್ರಸ್ತುತ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ವಿಜಯ್. ಸಂಡೆ ಬರುವಾಗ ಅವ್ರು ಒಗದು ಇಟ್ಟಿರ್ತಾರ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಿಕ್ಕಲಗಾರ ಗಲ್ಲಿಯಲ್ಲಿ ಆಟವಾಡುತ್ತಿದ್ದ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ನಡೆದಿದೆ. ಈ ಘಟನೆಯಿಂದಾಗಿ ಸ್ಥಳೀಯ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ನಾಯಿಗಳ ದಾಳಿಯಿಂದಲೇ 4 ಮಕ್ಕಳಿಗೆ ಗಾಯಗಳಾಗಿದೆ. ಗಾಯಗೊಂಡ ಮಕ್ಕಳನ್ನ ತಕ್ಷಣವೇ ಜಮಖಂಡಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ನಾಯಿಗಳು ಮಕ್ಕಳ ಕೈ, ಕಾಲು ಮತ್ತು ಮುಖಕ್ಕೆ ಕಚ್ಚಿದೆ. ಆದರೆ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು, ವೈದ್ಯರು ಗಾಯಾಳುಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ದಾಳಿಗೊಳಗಾದ ಮಕ್ಕಳನ್ನ ಮಾನಂದ ಸಂಜು ಭಜಂತ್ರಿ, ಅರವಿಂದ ರಚನಾ ಶಿಕ್ಕಲಗಾರ, ಶಕ್ತಿ ಲಕ್ಷ್ಮಣ್ ಪೂಜಾರಿ ಹಾಗೂ ಚೌಡಯ್ಯ ನಗರದ ಅತೀಫಾ ಅಪರಾಧಿ ಎಂದು ಗುರುತಿಸಲಾಗಿದೆ. ಮಕ್ಕಳ ಪೋಷಕರು ಮತ್ತು ಸ್ಥಳೀಯರು ಆಸ್ಪತ್ರೆಯಲ್ಲಿ ಜಮಾಯಿಸಿದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದಾರೆ. ಬೀದಿ ನಾಯಿಗಳ ಹಾವಳಿ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸ್ಥಳೀಯ ಆಡಳಿತ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಬೀದಿ ನಾಯಿಗಳ ಸಮಸ್ಯೆಯನ್ನ ಪರಿಹರಿಸಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಂಡೆ ಅವ್ರು ಒಗದು ಇಟ್ಟಿಟ್ಟು Oke,